ಇಷ್ಟೊತ್ತ ವೀಡಿಯೋ ಮಾಡಿದೆ, ಆ ವೀಡಿಯೋ ರೆಕಾರ್ಡೇ ಆಗೋಲ್ಲ. ಇವ್ ಪಾಪ ಏನೇನೋಲ್ಲ ಹೇಳ್ದ, ಯಾವುದು ರೆಕಾರ್ಡೇ ಆಗೋಲ್ಲ. ಯಪ್ಪ ಬಾಯಿ ಬರ್ಸಿದ ಬಂದಿದ್ ಖುಷಿ ಸುಸ್ಸುನಾರು ಮಾಡೋಣ. ನೀರ್ ಜಾಸ್ತಿ ಆಗೈತಾ? ಭಟ್ರು ಮುಕ್ಳಿ ಚಟ್ರು ಸ್ನೀಕರ್ಸ್ ತಿನ್ಕೊಂಡು ಇವತ್ತು ರಾತ್ರಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಇಂಥ ಒಂದು ಒಳ್ಳೆ ವ್ಯೂ ಆಗಿ ಈ ಥರ ಹಿಂಗೆ ಚಾ ಕುಡಿಯೋ ಮಜಾನೇ ಬೇರೆ. ಮಳೆನೂ ಬಂತು. ಇಷ್ಟೊತ್ತ ವೀಡಿಯೋ ಮಾಡಿದೆ, ಆ ವೀಡಿಯೋ ರೆಕಾರ್ಡೇ ಆಗೋಲ್ಲ. ಇವ್ ಪಾಪ ಏನೇನೋಲ್ಲ ಹೇಳ್ದ, ನಿಮ್ಮ ಈ ತರದೆಲ್ಲ ಇದಾರೆ ಜನ, ಯಾವುದು ರೆಕಾರ್ಡೇ ಆಗೋಲ್ಲ. ಈಗದ ಇವತ್ತು ಲೇ ಹೋಗಿ ಗಾಡಿ ಸರ್ವಿಸಿಗೆಲ್ಲ ಬಿಡ್ಬೇಕು. ಸರ್ವಿಸಿಗೆ ಬಿಟ್ಟು 2 ದಿನ ಲೇದಾಗೆ ಇರ್ತವ. ಏನಕ್ಕಂದರೆ ಅಲ್ಲಿ ಮೇಲೆ ಹೈಟ್ ಅಲ್ಲ, ವೆದರ್ ಎಲ್ಲ ಫುಲ್ ಅಡ್ಜಸ್ಟ್ ಆಗ್ಬೇಕು ಅಂತ. ಅದಾದಮೇಲೆ ಅಲ್ಲಿಂದ ಪ್ಲೇಸ್ನ ನೋಡ್ಕಿತ ಉಮ್ಲಿಂಗ್ಲ ಹೋಗಿ ಈಗ ಹೋಗ್ತಾ ಮ್ಯಾಗ್ನೆಟಿಕ್ ಹಿಲ್ ಸಿಗುತ್ತೆ. ಅದೇ ಮ್ಯಾಗ್ನೆಟಿಕ್ ಹಿಲ್ಸು ಅದು ಇವು ಹಾಳು ಮುಳೆಲ್ಲ ಸಿಗ್ತಾವಂತೆ. ಆ ಕಡೆ ಎಲ್ಲ ಹೋಗೋಣ. ಇಲ್ಲಷ್ಟೇ ಇವ ಮಳೆ ಬೇರೆ ಬರ್ತೈತಿ. ಕಸು ರೇನ್ ಲೇಯರ್ಸ್ ಎಲ್ಲ ಹಾಕಿಂದು ಹೋದರೆ ಸೀದಾ ಗಾಡಿ ಸರ್ವಿಸಿಗೆ ಬಿಡ್ಬೇಕು. ಗೇರ್ಸ್ ಎಲ್ಲ ಎಲ್ಲ ಹಾಕಿಂದು ಹೋಗ್ಬೇಕು. ಸ್ಟೇಟ್ಯೂನ್ ಆಗಿರ್ರಿ ಕಸ್ವ ಹೋಗೋಣ. ಇನ್ನೇ ಇಲ್ಲೇ ಒಂದು ಸ್ಟೇ ಆಗಿದ್ದೀವ. ಇಲ್ಲದೆ ನಮ್ಮೂರು ಸ್ಟೈಲ್ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಟೊಮೊಟೊ ಗೊಜ್ಜು, ಅದಕ್ಕೆ ಅನ್ನ, ಟೊಮೊಟೊ ಗೊಜ್ಜಿಗೆ ಅನ್ನ ಹಾಕಿ ಕಸ್ವ ತಿನ್ನೋದೇ. ನಿಮ್ಗೆ ಇಲ್ಲಿ ಈರುಳ್ಳಿ ತಿಪ್ತಾನೆ, ಈರುಳ್ಳಿನ ಇದು ಬೆಳ್ಳುಳ್ಳಿ ಇದೆ. ಇಲ್ಲಿ ಟೊಮೊಟೊನೆಲ್ಲ ಇಟ್ಟಾರೆ. ಏನೋ ಒಂದು ಸ್ಪೈಸಿ ಮಾಡಿ ಏನೋ ಒಂದು ಮಾಡ್ತಾರಂತೆ. ಕಸುವ ಉಣ್ಕೊಂಡು ಹೋಗೋಣ. ರೆಡಿ ಆಗ್ತಾ ಐತಿ ಟೊಮೊಟೊ ಗೊಜ್ಜು ಹಾಕಿಂದು ಕಸುವ ಬಾರ್ಸ್ಕಿಂದು ನಾವು ಒಂದು 80 ಕಿಲೋಮೀಟರ್ ಹೋಗಿ ಇನ್ನೊಂದೊಂದು ಸಾಮಾನು ತಗೋಬೋದು. ಪಾಸ್ 80 ಕಿಲೋಮೀಟರ್ ಹೋಗಿ ಬಿಟ್ಟು ಬಂದ್ಬಿಟ್ಟಿನಿ. ಕಟ್ಟಿಗೆ ಅಂತ ಹೇಳ್ಬಿಡಾರ. ಮುಖ ಖಾರ ಐತಿ. ಹಿಂದೆ ಬಂದಿದ್ದೀವಲ್ಲ ನೀನೇ, ಮತ್ತೆ ನಾವು ಒಬ್ಬನೇ ಬಂದೆ. ಯಾಕಂದರೆ ನನ್ನ ರೈಡಿಂಗ್ ಜಾಕೆಟ್ ಇತ್ತಲ್ಲ, ರೈಡಿಂಗ್ ಜಾಕೆಟ್ನ ಇಲ್ಲೇ ಮರ್ತೋಗಿದ್ದೆ. ಏನು ಸೂಪರ್ ಅಲ್ಲ ನಾನು. ಅದೇನಾಯ್ತಲ್ಲ ಹೇಳ್ತೀನಿ. ಪಾಪ ಇವ್ರು ತೆಗೆದಿಟ್ಟಾರೆ. ನಿನ್ನೆ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿದಾಗ ಇಲ್ಲ ಇಟ್ಟಿವು ಅಂದರು. ಕೊರಿಯರ್ ಮಾಡಿರಿ ನೀವು, ಇಲ್ಲ ಯಾವ್ದಾದ್ರು ಲಾರಿ ಸಿಕ್ಕಿರ ಲೇಕ್ ಹಾಕ್ತೀವಿ ಅಂದರು. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದಾಗ ಏನಾದ್ರು ಇನ್ನೂ ಒಂದು 2 ದಿನ ಆಗ್ಬೋದು ಅಂದರು. ಹಂಗೆ ನಾನು ಪಟ್ಟ ಅಂತ 80 ಕಿಲೋಮೀಟ್ರಿಂದ ವಾಪಸ್ ಬಂದೆ. ಅದು ಕೆಟ್ಟ ಘಾಟ್ ಸೆಕ್ಷನ್ 2 ಅವರ್ ತೋರಿಸೋದು. 1:15 ಗಂಟೆಗೆ ಹೊಡ್ಕೊಂಬಂದಿನಿ. ನೋಡೋಣ ಆಫೀಸಾಗಿ ಇಟ್ಟಾರಂತೆ, ಸಿಗ್ತೈತೆ. ಅಪ್ಪ ದೇವ್ರೆ, ಪಾಪ ತೆಗೆದಿಟ್ಟಾರಲ್ಲ. ಫೈನಲಿ ಜಾಕೆಟ್ ಸಿಕ್ತು. ಪಾಪ ಇವರು ನೆನ್ಪು ಮಾಡಿ ಒಳಗೆ ಸೇಫಾಗಿ ಇಟ್ಟಾರಲ್ಲ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಇಟ್ಸ್ ಅವರ್ ಡ್ಯೂಟಿ. ಥ್ಯಾಂಕ್ ಯು ಬಾಯ್. ನೋ ವರೀಸ್. ಓಕೆ ಬರ ಬಾಯ್. ಮೇ ಲಡಾಖ್ ಜಾನ ಓಕೆ ಬಾಯ್. ಗೈಸ್ ಫೈನಲಿ ಸಿಕ್ತು ನನ್ನ ಜಾಕೆಟು. ಇದು ತಗೋಬೋದು 4,000 ಅಷ್ಟೇ. ಇದು ಮ್ಯಾಟ್ರೇ ಅಲ್ಲ. 4,000 5,000 ತಗೋಬೋದು. ಇಲ್ಲಿ ಲಡಾಖಾಗೆ ತಗೋಬೋದು ಈ ಜಾಕೆಟ್ನ. ಬಟ್ ಇದು ಸಿಕ್ಕಿರೋ ರೀತಿನೇ ಬೇರೆ. ಅದು ತೆಗಿದ್ನ ಕಳ್ಕೊಳೋದಿಲ್ಲ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಗೈಸ್ ನನ್ನ ಜಾಕೆಟು ಸಿಕ್ತು. ನನ್ನ ಜಾಕೆಟ್ನ ಹೆಂಗೆ ಮರ್ತು ಬಂದೆ ಅಂತ ಹೇಳ್ತೀನಿ ನೋಡ್ರಿ. ಏನಾಯ್ತು ಅಂದರೆ ನನ್ನ ಹಿಂದಿನ ಬ್ಲಾಗ ನೋಡಿರಲ್ಲ. ಅದೇ ಮಳ್ಳು ಹರ್ಕೋತಾ ಇದ್ದೀವಲ್ಲ, ಗುಡ್ಡ ಬಿದ್ದರೆ ಎಂತ ಮಾಡ್ತೀವಿ, 1 ನಿಮಿಷ ಸಿಕ್ಕಿರ ಅಂತ ಕೇಳ್ತಿದ್ದ. ನಮ್ಮ ಕರ್ನಾಟಕದವ್ರೊಬ್ರು ಹೋಗ್ತಾರಂತಂದ್ರೆ ನಮ್ಮ ಹುಡುಗನ ಹೋಗಿದ್ದು. ಕರ್ನಾಟಕ ಪಾಠ ನೋಡಿ ಭಾರಿ ಖುಷಿ ಆಗ್ಬಿಡ್ತು. ಅದೇ ಇದಕ್ಕೆ ಕೆಳಗಿಳ್ದೋದ್ವ ಇವ್ರು ನಂಬರೇ ಅಂತ. ಅಲ್ಲಿ ಏನಾಯ್ತು, ಅಲ್ಲಿ ಹಂಗೆ ಬ್ಲಾಗ್ ಮಾಡ್ಕಿದ ಪೈಲ ಪಟ್ಟ ಹೋಗ್ಬಿಡೋದು ಬರ್ರಿ ಅಂತ ಹೇಳಿ ಹೋದಾಗ ರೈನ್ ಲೇಯರ್ಸ್ ಹಾಕಿನಿ. ನಾನು ರೈನ್ ಲೇಯರ್ಸ್ ಹಾಕಿದ್ದೆ ನಾನು ಜಾಕೆಟ್ ಹಾಕಿನಿ ಅಂತ ರೈನ್ ಲೇಯರ್ಸ್ ಹಾಕಿದ್ದೀನಿ. ಅದು ಹಂಗೆ ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಬಂದೆವು. ಡೇ ಹೋಗೋ ದಾರಿ ಇದು. ಎಂಥ ಘಾಟ್ ಸೆಕ್ಷನ್, ಏನೇನು ವ್ಯೂ ಇದೆ ಗೊತ್ತಾ. ಇದೆಲ್ಲ ಎಂಥದಿಲ್ಲ, ಇನ್ನೂ ಮುಂದೆ ಐತೆ ಒಳ್ಳೆ ವ್ಯೂ. ಅವಾಗ ವೀಡಿಯೋ ಮಾಡ್ತೀನಿ. ಏನು ಕ್ರೇಜಿ ಆಗಿತ್ತು ಗೊತ್ತಾ. 80 ಕಿಲೋಮೀಟ್ರ್ ಹೋದ್ವು. ರಾತ್ರಿ ಎಲ್ಲ ಏನಾಯ್ತು, ಟೀ ಕುಡಿಯೋಣಂತ ನಿಲ್ಲಿಸ್ತೀವಿ. ಪುಣ್ಯ ಇನ್ನೂ ಜಾಸ್ತಿ ದೂರ ಹೋಗೋಲ್ಲ. ಟೀ ಕುಡಿಯೋಕ್ಕಾಗಿ ನಿಲ್ಲಿಸಿದಾಗ ನಾನು ರೈನ್ ಲೇಯರ್ಸ್ ತೆಗೆದಾಯಿತು. ಚಳಿ ಇತ್ತಲ್ಲ ಅದಕ್ಕಾಗಿ. ಆಮೇಲೆ ಇಲ್ಲೇ ಸ್ಟೇ ಆಗ್ಬಿಡೋಣ ಅಂತ ನೋಡಿದೆವು. ಆವಾಗ ಗೊತ್ತಾಯ್ತು ರೈನ್ ಲೇಯರ್ಸ್ ತೆಗೆದಾಗ ಜಾಕೆಟಲ್ಲಿ ಇಟ್ಟೆ ಅಂತ ನೋಡಿದ್ರೆ ಫುಲ್ಲು ಕ್ಲಿಕ್ ಮಾಡಿ ವೀಡಿಯೋ ಮಾಡಿದ್ದಲ್ಲ ಅಂತ ಜಾಕೆಟ್ ಅಲ್ಲೇ ಐತೆ ಅಂತ ಗೊತ್ತಾದಾಗ ಅವನಿಗೆ ಫೋನ್ ಮಾಡಿ ಅವರಿಗೆ ಪಾಪ ಅವರು ಐತಿ ನಾವು ಅಲ್ಲಿ ತೆಗ್ದಿರ್ತೀವಿ ಅಂದರು. ಓಕೆ ಕೊರಿಯರ್ ಮಾಡಿರಿ ಅಂದರು. ಇಲ್ಲ ಯಾವ್ದಾದ್ರು ಲಾರಿ ಗೀರಿ ಸಿಕ್ಕರೆ ಹಾಕುವ ಅಂದರು. ಬೆಳಗ್ಗೆ ಮತ್ತೆ ಫೋನ್ ಮಾಡಿದಾಗ ಇಲ್ಲ
ಇನ್ನೂ ಒಂದು 2 ದಿನ ಲೇಟ್ ಆಗ್ಬೋದು, ಲಾರಿಗೆಲ್ಲ ಸಿಗ್ಬೇಕಲ್ಲ ಅದಕ್ಕೆ ನಾನು ಹೋಗಿ ತಗೊಂಡು ಬಂದೆ. ಮತ್ತಿಲ್ಲೇನಂದರೆ ಇಲ್ಲಿ ಪೂರ್ತಿ ಇವರು ಟಿಬೇಟಿಯನ್ಸು ಪೂರ್ತಿ ಈ ನೇಪಾಳದವ್ರ ತರದ್ದಪ್ಪ. ಇಲ್ಲಿ ಈ ಸೈಡ್ ಲೇದಾಗೆ ಪೂರ್ತಿ ಆ ಕಡೆ ಕಾಶ್ಮೀರಾಗೆ ಪೂರ್ತಿ ಇವರೇ ಮುಸ್ಲಿಮ್ಸು. ಅವರು ಒಂಥರ ಅವ್ರ ಫೇಸ್ ಶೇಪೇ ಚೇಂಜ್. ಇಲ್ಲಿ ಬಂದರೆ ಇವ್ರ ಫೇಸ್ ಶೇಪೇ ಚೇಂಜ್ ಅಪ್ಪ. ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಈಗ ನೋಡ್ರಿ, ಈಗ ಟಿಬೇಟಿಯನ್ಸ್ ಬಂದಿದ್ದು, ಈಗ ಕಾಲೋನಿ ಥರ ಒಂದು ಟಿಬೇಟಿಯನ್ಸ್ ಊರೇ ಬಂದಿದೆ. ಬುದ್ಧ ಇದ್ರದ್ದೆಲ್ಲ ಫೇಸೇ ಚೇಂಜ್. ಆಮೇಲೆ ಒಂದು ನೋಟಿಸ್ ಮಾಡಿದೆ, ಇಲ್ಲಿ ಈ ಮರ ಎಲ್ಲ ಇದಾವಲ್ಲ ನೋಡಿ, ಇದ್ರದ್ದೇ ಮರ ಅದು. ಇಲ್ಲಿ ಈ ಕಡೆ ನಮ್ಮ ಕಡೆ ಆಕಾಶಿ ಮರನ ಯಾವ ಥರ ನಾವು ಯೂಸ್ ಮಾಡ್ತೀವೋ ಇಲ್ಲಿ ಈ ಮರನ ಯೂಸ್ ಮಾಡ್ತಾರೆ. ಒಂದು ನಿಮಿಷ ತೋರಿಸ್ತೆ. ಇಲ್ಲಿ ಕಾಣಿಸ್ತದೆ, ಈ ಮರನ ಯೂಸ್ ಮಾಡ್ತಾರೆ ಎಲ್ಲ ಕಡೆ, ಮನೆಗೂ ಅಷ್ಟೇ. ಮತ್ತು ಅಲ್ಲೊಂದು ಕಡೆ ತೋರಿಸ್ತಾ ಅದೇ ಥರ ರೋಡ್ ಹಾಕಿದ್ರಲ್ಲ, ಅದನ್ನ ಒಣಿಸಿ ಇದು ಮಾಡ್ತಾರೆ ಅನ್ಸುತ್ತೆ, ಮನೆ ಬಳಕೆ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಕಟ್ಗೆ ಸುಡೋಕ್ಕೂ ಅದನ್ನೇ ಬಳಸ್ತಾರೆ. ಇದೇ ಮರ ನೋಡ್ರಿ, ಅದು ಎಲ್ಲಿ ಬೇಕಾಗಿರೋ ನಮ್ಮ ಕಡೆ ಆಕಾಶಿ ಮರನ ಹೆಂಗೆ ಯೂಸ್ ಮಾಡ್ತೀವೋ ಈ ಕಡೆ ಈ ಮರನ ಯೂಸ್ ಮಾಡ್ತಾರೆ. ವ್ಯೂ ನೋಡ್ರಿ ಏನು ಸಕಾಲಾಗೈತೆ. ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಐತಿ. ಇಲ್ಲಿಂದ ಹೋಗ್ತಾ ಅದೊಂಥರ ಮ್ಯಾಗ್ನೆಟಿಕ್ ರೋಡ್ ಅದೇನೋ ಸಿಗ್ತಿದ್ದಲ್ಲ, ಗಾಡಿನ ಆಫ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಿಂಗಡೆ ಹೋಗ್ತೈತೆ. ಅದೆಲ್ಲ ಸಿಗ್ತೈತೆ. ಸುಮಾರು ಒಂದಿಷ್ಟು ಪ್ಲೇಸ್ ಸಿಗ್ತವೆ. ನೋಡ್ತಿತ್ತು ಹೋದರೆ ಮುಗೀತು. ನಾ ಇನ್ನೂ ಹೋಗ್ಬೇಕು. ಇನ್ನೂ 2 ಅವರ್ ಜರ್ನಿ ನೋಡಿಸ್ತಾ ಇದ್ದೆ. 1.5 ಗಂಟೆ ಬೇಗ ಹೋದರೆ, ಇಲ್ಲಾಂದರೆ 2 ಅವರ್ ನಿಧಾನಕ್ಕೆ ಹೋಗ್ಬೇಕು ಬೀಸಲ್ಲಿ. ಇವತ್ತು ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ಬಿಡೋಣ ಅಂತ ಪ್ಲ್ಯಾನ್ ಆಯಿತು. ಗಾಡಿನ ಸರ್ವಿಸಿಗೂ ಬಿಡ್ಬೇಕು, ಅದಕ್ಕಾಗಿಯೇ ನಾಳೆ ಬೆಳಗ್ಗೆ ಲೇ ಬಿಡೋಣ ಅಂತ. ಲೇ ಹೋಗಿ ಲೇದಾಗ ಒಂದಿನ ಸ್ಟೇ ಆಗಿ ಆಮೇಲೆ ಬಿಡೋಣ ಅಂತ ಪ್ಲ್ಯಾನ್ ಆಯಿತು. ಏನೇನು ಆಗ್ತೈತೆ ಅಂತ ನಾವು ಅಂತೂ ನನಗೇನೂ ಆಗ್ತಾಯಿಲ್ಲ. ಇದೇ ಮರ ನೋಡಿ ಕಾಣಿಸ್ತಾಯಿಲ್ಲ, ಇದೇ ಮರ. ನನ್ನ ಜಾಕೆಟ್ ಸಿಕ್ಕಿರೋದು ಏನಂದರೆ ತಗೋಬೋದು ಲೇದಾಗಿ, ಎಲ್ಲ ಉದ್ರಲ್ಲ ಹಂಗೆ ಅಂದರು. ಎಂತ ಹೋಗಿ ಅಲ್ಲಿ ಲೇದಾಗ ಇದು ಮಾಡ್ಬೋದು. ಅವರು ಟ್ರಾನ್ಸ್ಪೋರ್ಟ್ ಹಾಕ್ತಾರೆ, ಶಿವಮೊಗ್ಗನೇ ಕಳಿಸ್ತಾರೆ. ಶಿವಮೊಗ್ಗದಾಗ ಯಾರಿಗಾರು ಸೇಲ್ ಮಾಡಿರೋದು ಅಂತ. ಬಟ್ ಏನಂದರೆ ಇದೊಂಥರ ಸಿಕ್ಕಿರೋದೇ ಬೇರೆ ಥರ ಸಿಕ್ಕಿರೋದು. ಇದನ್ನ ಕಳ್ಕೊಳಕ್ಕಂತೂ ನಂಗೆ ಇಷ್ಟ ಇಲ್ಲ. ಅದಕ್ಕಾಗಿ ಆಲ್ರೆಡಿ ರೈಡಿಂಗ್ ಗ್ಲೌಸ್ ಕಳ್ದೋದು ನಂದು. ಆಮೇಲೆ ಹೈಡ್ರೇಷನ್ ಬ್ಯಾಗ್ ಕಳ್ದೋದು, ಎಲ್ಲ ಕಳ್ಬೋದ ಏನಪ್ಪ ನಾನು. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದು ಹೈಡ್ರೇಷನ್ ಬ್ಯಾಗ್ ಹೆಂಗೆ ಕಳ್ದೋದು ಅಂದರೆ, ಅದು ಮಹಾರಾಷ್ಟ್ರ ಅನಿಸುತ್ತೆ. ಮಹಾರಾಷ್ಟ್ರ ಮೇಲೆ ಯಾವುದೋ ಊರು. ಟೀ ಕುಡಿಯೋಕ್ಕಾಗಿ ಅಲ್ಲೊಂದು ಹೋಟ್ಲ್ ಹಾಕೋ, ಒಂದು ವೀಡಿಯೋ ನೋಡಿರ್ಬೋದು ನೀವು. ಒಂದು ಹೋಟ್ಲ್ ಹಾಕೋ ಊಟ ಮಾಡೋದು ವಾಪಸ್ ಇಟ್ಬೋದು. ಅದು ರೇಟ್ ನೋಡಿ ಹೆವಿ. ಒಂದು ಬಿರಿಯಾನಿಗೆ 600 ರೂಪಾಯಿ ಹಾಕಿದ್ದ. ನಾವು ಹಂಗೆ ಇಟ್ಬಂದು, ಮತ್ತು ಸ್ಮೆಲ್ ಬರ್ತೈತೆ ಹೋಟ್ಲು ಫುಲ್ಲು, ಅದಕ್ಕೆ ಬೇಡ ಅಂತ ಇಟ್ಬಂದು. ಆಕಾಶ ಕಾಣಿಸ್ತೈತೆ ನೋಡ್ರಿ, ಅದಿರಲಿ ಇದೇ ಮರ ನೋಡ್ರಿ ಕಾಣಿಸ್ತೈತೆ. ಒಂಥರ ಬೆಂಡ್, ನಂಗೆ ಯಾಕೋ ಇದು ಲೈಟ್ ವೆಯ್ಟ್ ಮರ ಅಂತ ಅನಿಸ್ತೈತೆ ನೋಡ್ರದೆ. ನೋಡ್ರಿ ಲೈಟ್ ವೆಯ್ಟ್ ಮರ ಅಂತ ಅನಿಸ್ತೈತಿ. ಏನಂದರೆ ಮರ ವೆಯ್ಟ್ ಇರ್ತಿದ್ದಲ್ಲ ಅಂತ ಇದ್ರಾಗೆ ಗೊತ್ತಾಗ್ತೈತಿ. ನಮ್ಮ ಕಡೆ ಒಂದೊಂದು ಕಡೆ, ನಮ್ಮ ಕಡೆನೂ ಒಂದೊಂದು ಮರ ಇದಾವೆ ಬೆಂಡು. ಒಂದು ಇಷ್ಟು ದಪ್ಪ ತುಂಡಾದರೂ ಅದು ಆರಾಮಾಗಿರ್ಬೋದು, ಒಬ್ಬನೇ ಆರಾಮಾಗಿರ್ಬೋದು. ಮೋಸ್ಟ್ಲಿ ನನ್ನ ಪ್ರಕಾರ ಲೈಟ್ ವೆಯ್ಟ್ ರೈತಲ್ಲ ಹಾಗಾಗಿ. ಆಮೇಲೆ ಹೈಡ್ರೇಷನ್ ಬ್ಯಾಗ್ ಹೆಂಗೆ ಕಳ್ಕೊಂಡೆ ಅಂದರೆ, ಅದರಿಂದ ವಾಪಸ್ ಬರ್ಬೇಕಾದ್ರೆ ಪಕ್ಕಕ್ಕೆ ಯಾವ್ದಾರು ಒಂದು ಹೋಟ್ಲೆ ಉಣ್ಣೋಣ ಅಂತ ರೈಡಿಂಗ್ ಗೇರ್ಸ್ ಹಾಕಿಲ್ಲ, ಎಂಥದ್ದು ಹಾಕಿಲ್ಲ. ಅದಕ್ಕೆ ರೈಡಿಂಗ್ ಗೇರ್ಸ್ ಎಲ್ಲ ಇಲ್ಲಿ ಟ್ಯಾಂಕ್ ಮೇಲೆ ಹಿಡ್ಕೊಬರ್ತಾರೆ ಹೋಗ್ರೆ ಇಲ್ಲ ಹೋಗಿದ್ರು. ಆಮೇಲೆ ನಂಗೆ ಓದೋದು ಅದಿಲ್ಲ ಅಂತ. ಅಡಿಕೆ ಹ್ಯಾಂಡ್ ಗ್ಲೌಸ್ ಹೆಂಗೆ ಹೋದ್ವು ಅಂದರೆ, ಇದಕ್ಕೆ ಎಲ್ಲಿ ಇದಕ್ಕೆ ಸೋನ್ಮಾರ್ಗಿರೋ ಸ್ವಲ್ಪ ಮುಂದೆ ಬಂದಾಗ ರೈಡಿಂಗ್ ಗೇರ್ ಹಕ್ಕಿನೇ ಬಂದಿದ್ದೆ. ಅದನ್ನ ಬ್ಯಾಗ್ ಮೇಲೆ ಇಟ್ಟಿದ್ದೆ. ಒಂದು ಐತಿ ಈಗ ನನ್ನ ಹತ್ರ, ಇನ್ನೊಂದಿಲ್ಲ. ಇದು ಜಾಕೆಟ್ ಈ ಥರ ಎಲ್ಲ ಜಾಕೆಟ್ ಅದೇ ಬ್ಲಾಗ್ ಮಾಡ್ತಾ ಎಲ್ಲದೂ ಮರಿತಾ ಇದ್ದ ನಾನು. ಏನಂದರೆ ಕಂಟೆಂಟ್ ಅಂತ ಹೇಳಿ ಇರಲ್ಲೇ ಬಿಟ್ಟು ಹೋಗೋಣ ಅಂತ ತೊಗೊಂಡು ಸ್ಟಾರ್ಟ್ ಆದ ನೋಡ್ರಿ. ಇವ್ರ ಏರಿಯಾ ಅದೇ ಎಲ್ಲ ಇವರೇ. ಆರೇ ಮಧ್ಯ ಸಿಗಾಕಿನ ಇದೆ, ಹಂಗೆ ಹಿಂಸೆ ಆಗುತ್ತೆ ನೋಡ್ರಿ. ಎಲ್ಲ ಇವರೇ ಒಂಥರ. ಅದ ನೇಪಾಳಿ ಕ್ರಾಸ್ ಬಿಡೋಲ್ಲ, ಅಥವಾ ಇಂಡಿಯನ್ ಕ್ರಾಸ್ ಬಿಡೋಲ್ಲ, ಇಲ್ಲ ಕಾಶ್ಮೀರಿ ಕ್ರಾಸ್ ಬಿಡೋಲ್ಲ. ಒಂಥರ ಎಲ್ಲಾದ್ರಪ್ಪ ಆ ಜಾಗ ನಿಮಗೆ ನೋಡೋ ಅದೃಷ್ಟಿದೇನಪ್ಪ, ಸಿಗ್ತಾನೆ ಇಲ್ಲ ಅವ್ರು ಯಾರು. ಇಲ್ಲೇ ಕಾಣಿಸ್ತಾ ಇತ್ತು ನೋಡ್ರಿ, ಬುದ್ಧ ಇದ್ರದ್ದು ಏನು
ನೇಪಾಳೀಸ್ದು ಅಲ್ಲೈತೆ ನೋಡ್ರಿ ಫ್ಲ್ಯಾಗು. ಅವೇನಂದರೆ 7 ಬಣ್ಣ 7 ಇದನ್ನ ತೋರಿಸಿದಂತೆ 7 ಅದೇನೋ ಐತಿ ಅದಂಗೆ ಮರ್ದ ನಂಗೆ ನೆನ್ಪಿನ ಶಕ್ತಿನೇ ಇಲ್ಲಪ್ಪ ಸಾವು. ಹಾಂ ಗಾಯ ಸಿಕ್ತು ನೋಡ್ರಿ, ಇಲ್ಲ ಆಯ್ತು ನೋಡ್ರಿ ಅವ್ರದ್ದು ಬುದ್ಧ. ಇದು ಏನಂದ್ರೆ ಅದು ಏನಂತ ಓದಕ್ಕಂತೂ ಬರೋದಿಲ್ಲ, ಒಟ್ಟು ಇದು ಅದೇ ನೇಪಾಳೀಸ್ದು ನೋಡ್ರಿ. ಆ ಹುಡುಗನೋ ಹುಡುಗಿನೋ ಒಂದು ನಾವು ಹುಡುಗಿ ಅನ್ಕೊಂಡೆ, ಆಮೇಲೆ ನೋಡ್ರಿ ಹುಡುಗ ನೋಡ್ರಿ. ಈಗೆಲ್ಲ ಮನೆ ಕಟ್ತಿದ್ದಾರೆ ಇವ್ರು. ನನಗೆ ಒಂದು ಗೊತ್ತಾದ, ಈ ನೇಪಾಳೀಸ್ ಎಲ್ಲ ಯಾಕೆ ಬೆಟ್ಟ ಗುಡ್ದಾಗೆ ವಾಸಿಸ್ತಾರೆ, ನಂಗೆ ಅದಕ್ಕೆ ಆನ್ಸರ್ ಬೇಕು. ಇಲ್ಲಿ ನೋಡ್ರಿ ಅಷ್ಟೇ, ನೇಪಾಳದಾಗ ಅಷ್ಟೇ ಆ ದಡ್ಡ ತುದಿ ಹಾಕೊಂತಿರ್ತಾರೆ. ಇಲ್ಲೂ ಅಷ್ಟೇ ಲೇದಾಗಿದೆ ತುದಿ ಟಾಪ್ ಹೈಟಲ್ಲ ಅಲ್ಲೇ ಇಲ್ಲಿ ನಮ್ಗೆ ಇದ್ರಕ್ಕೆ ಅಲ್ಲಿ ಹೋಗ್ತದೆ. ಇಲ್ಲಿ ನೋಡ್ರಿ ಅವಿ ಹುಡುಗಿ ಅದೇ ಏನು ಸಕ್ಕದ ಮಸ್ತ್ ಮತ್ತು ಇವ್ರು ಇರೋ ಕಡೆ ಒಳ್ಳೆ ಹಸಿರುಗೆ. ಅದೇ ಗದ್ದೆ ಏನೋ ಮಾಡಿರಿ, ಎಂತನೋ ಗದ್ದೆ ಮಾಡಿರಿ, ಗದ್ದೆ ಭತ್ತನೇ ಅದು. ಅದೇ ಏನು ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು ಮಳೆ ನೋಡ್ರಿ ಮಸ್ತದ ಅವ್ರು ಇದ್ದದ್ದು ನೋಡ್ರಿ. ಅವು ಮರ ಇದ್ವಲ್ಲ, ಮರದೇನೋ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಒಳ್ಳೆ ಸಕ್ಕಾಗಿರೋ ಜಾಗ ಸುಮ್ಮನೆ ಮಾಡ್ತೀನಿ ಸರ್ ಬರೀ ಹಾಗೆ. ಇವಾಗ ನಾವು ಮಳೆ ಮೋಡ ಆಗ್ತಾ ಬಂತು, ಮಳೆಗೆ ಸಿಗಕ್ಕಿಂತ ಅದರಂಥ ನರಕ ಇನ್ನೊಂದು ಇದೇ ಇಲ್ಲ. ಹೆಂಗಸರು ಗಾರೆ ಕೆಲಸ ಮಾಡ್ತೀವಿ ಗಾಯ ನೋಡ್ರಿ, ಹೆಂಗಸರು ಗಾರೆ ಕೆಲಸ ಮಾಡ್ತಾರೆ ಅವರು. ಆ ಚಿಕ್ಕ ಹುಡುಗಿನ ಹಾಕಿದಾರಲ್ಲಪ್ಪ ಚಿಕ್ಕ ಹುಡುಗಿನ ಇವೆಲ್ಲ ಅವರೇ ತುಂಬ ಸ್ಕೂಲು ಇಲ್ಲೇ ಇರ್ತೈತಿ. ಇವ್ರದ್ದೇ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೇ ಸ್ಕೂಲು ಇಲ್ಲೇ, ಒಟ್ಟು ಇಲ್ಲೇ ಒಂದು ಅಂಗಡಿ ಹುಡಿಕಟ್ಟು, ಅದೇ ಅಂಗಡಿ ಎಲ್ಲ ಇಲ್ಲೇ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಎಲ್ಲರೂ ಫೋಟೋ ತಗೊಂಡು ನೋಡಿ ಆಯ್ತು ನೋಡ್ರಿ. ಇಷ್ಟ ಇಲ್ಲ ಇದಿದೆ ಹುಳಿ ಹಾಗಾಗಿ ಅದು ತಿರುಗ್ತಾ ಐತಿ ನೋಡ್ರಿ. ಯಾವ್ದಾರು ಇಟ್ಬಿಟ್ಟಿರೋ ಮರಿ ಒಂದೇ ಒಂದು ಫೋಟೋ ಅಷ್ಟೇ, ಒಂದೇ ಒಂದು ಫೋಟೋ. ಯಾರ ಥರ ತೆಗಿಸ್ಬೇಕು ಫೋಟೋನ, ನೋಡೋಣ ಏನಾಗೈತಿ ಅಂತ. ಇವೆಲ್ಲ ಕಾಣಿಸ್ತೈತಲ್ಲ, ಇದು ಇದಕ್ಕಿಂತ ದೊಡ್ಡದಿರ್ತಾವ ಅಲ್ಲಿ. ಯಪ್ಪ ಬಾಯಿ ಬರ್ಸಿದ ವ್ಯಾರಮ್ಮ, ಅದೇ ಇದಕ್ಕಿಂತ ದೊಡ್ಡದಿರ್ತದೆ. ಪಟ್ಟ ಒಂದು ಫೋಟೋ ತಗೋಬಿಡೋಣ ಬರ್ರಿ. ನೋಡ್ರಿ ಹುಡ್ರಂಗಿದೆ ಒಳ್ಳೆ. ಅದು ತಿರುಗ್ಸೋದು, ಗರ್ಗುಡ್ದ ತಿರುಗ್ಸೋದು, ಅದು ಏನಂತ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಅಣ್ಣ ತೆಗೆದುಬಿಟ್ಟಿರೋ. ಸೊ ಗೈಸ್ ಇಲ್ಲಿ ಯಾಕಾರು ಬಂದು ನಿಲ್ಲಿಸ್ತು ಅನಿಸ್ತೈತಿ. ಲಾರಿ ತೆಗೆದು ಅನ್ಕೊಂಡೆ, ಭಾರಿ ಬಾಯಿ ಬರ್ಸ್ತಾರಪ್ಪ. ಅದೇ ಇವು ತಿರುಗ್ಸೋದು ಅದೇ. ಹಾಂ ಇದೈತೆ ನೋಡ್ರಿ, ಅದೇ ಅವ್ರದ್ದು ಒಂಥರ ಟೆಂಪಲ್, ಇದು ಟೆಂಪಲ್ ಥರ ಅನಿಸುತ್ತದು. ಅದ್ರ ಬಗ್ಗೆ ಗೊತ್ತಾ ನಿಮಗೆ ಬಂದರೆ ಒಂದು ಕಾಮೆಂಟ್ ಆಗ್ತದೆ. ಇವರೆಲ್ಲ ಹೊಟ್ಟಿಗೆ ಅಂತ ತಿಂತಾರೆ, ನಮ್ಮ ತರಕ್ಕೆ ತಿಂತಾರೆ, ನಮ್ಮ ತರಕ್ಕಂತೂ ತಿನ್ನೋದಾಗಿದೆ. ಬೆಸ್ಟು ಊಟ ಅಂದರೆ ನಮ್ಮ ಇಂಡಿಯಾದಾಗೆ ನಮ್ಮ ಸೌತ್ ಮೀಲ್. ನಮ್ಮ ಸೌತ್ ಮೀಲ್ಗಿಂತ ಬೇರೆ ಊಟ ಇಲ್ಲ ನಂಗೆ ಅನ್ಸಿದೆ. ಅಂದರೆ ಈ ಥರ ಗುಡ್ಡ ಬೆಟ್ಟ ಎಲ್ಲ ನೋಡ್ತೀವಲ್ಲ, ನಮ್ಮೂರೇ ಸ್ವರ್ಗ. ಸೀರಿಯಸ್ ಹೇಳ್ಬೇಕಂದ್ರೆ ನಮ್ಮೂರೇ ನಮಗೆ ಸ್ವರ್ಗನಪ್ಪ, ನಮ್ಮ ಸಾಗರನೇ ಸ್ವರ್ಗ. ಯಪ್ಪ ಇವೆಲ್ಲ ಏನಂದರೆ ಒಂದು ದಿನ ಅಷ್ಟೇ ಇದು ಮಜಾ. ನಂಗೆ ನೋಡ್ರೆ ನಂಗೆ ಬೋರ್ ಹೊಡಿತೈತಿ. ಬೋರ್ ಅಂದರೆ ನೋಡಿ ಈ ಮುಂಬೈಂಗ್ಲ ಒಂದು ನೋಡಿ ಅದು ಇದು ಅಂದರೆ ಇವಾಗ ಈ ಪಾರ್ಟ್ ಇದೇನೈತಿ, ಇದಕ್ಕಿಂತ ಮೇಲೆ ಇನ್ನೂ ಕ್ರೇಜ್ ಆಗಿರ್ತೈತಿ, ಅದು ಇನ್ನೂ ಚಂದ. ಬಟ್ ಅದನ್ನ ಒಂದೇ ಸಲ ನೋಡ್ಬೋದು ಅಷ್ಟೇ, ಎರಡನೇ ಸಲ ನೋಡೋಕೆ ಹಾಕಲ್ಲ, ಮೂರನೇ ಸಲ ಅಂತೂ ಆಗೋದೇ ಇಲ್ಲ. ಈ ಅಪ್ಪ ತಲೆ ಕೆಟ್ಟು ಹೋಗುತ್ತೆ. ಒಂದು ಸಲ ಚಂದ ಅಷ್ಟೇ, ಇದು ವ್ಯೂ ಒಂದು ಸಲ ಚಂದ. ಅದಾದ್ಮೇಲೆ ಈ ಬೋಲ್ ಗುಡ್ಡ ಯಾವನು ನೋಡ್ತಾನೆ ಅಂತ ಅನಿಸಿದೆ ಅಷ್ಟೇ. ಗೈಸ್ ನಂದು ನೆಕ್ಸ್ಟ್ ಟ್ರಿಪ್ಪು ನೇಪಾಳ. ಸೋಲೋ ಹೋಗ್ತೀನಿ ನೇಪಾಳ. ನಾನು ಇಲ್ಲಿಂದ ಸೋಲೋನೇ ಹೊಡಿತೀನಿ, ಅದು ನನ್ನ ಬೈಕಾಗೆ ಹೊಡಿತೀನಿ. ನೇಪಾಳ ಟ್ರಿಪ್ನ ಸೋಲೋ ಹೊಡಿತೀನಿ. ಆಗಿದ್ದಾಗಲೇ ಸೋಲೋನೇ ನೆಮ್ಮದಿನಪ್ಪ. ಸೋಲೋ ಇಲ್ಲ ಅಂದರೆ ಯಾರು ಒಬ್ಬರು ಬಂದರೆ ನನ್ನ ಜೊತೆಗೆ ಯಾರು ಒಬ್ಬರು ಕರ್ಕೊ ಹೋಗ್ತೀನಿ ಅಷ್ಟೇ. ಸೋಲೋ ಇಲ್ಲ ಡ್ಯೂ ಬೆಸ್ಟಪ್ಪ. ಗೈಸ್ ಹಿಂಗೆ ಹೋಗ್ತಾ ಇದ್ದಲ್ಲ, ಅಲ್ಲಿ ಒಂದು ಕಣ ಕಿಂಡಿ ಕಾಣಿಸ್ತು. ಅಲ್ಲೊಂದು ಚಿಕ್ಕ ಆಫ್ ರೋಡ್ ಥರ ಆಫ್ ರೋಡ್ ಐತೆ. ಆ ರೋಡಿಗೆ ಹೋಗೋಣ.
ಥರ ಎಲ್ಲ ಕಾಣ್ಬಿಟ್ರೆ ಲಾರಿ ಹೇಳಿದೆ ಏನೊಂಥರ ಮತ್ತೆ ಅನ್ಸುತ್ತೆ ಈ ರೋಡ್ ಎಲ್ಲಿ ಹೋಗ್ತಾ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಹೋಗ್ಬರೋಣ ಒಂದೇ ಒಂದು ರೌಂಡು. ಎಲ್ಲಿ ತನಕ ಹೋಗ್ಬೇಕಂತ ನೋಡ್ತಿದ್ದು. ಆಹಾ ಆಹಾ ಆಫ್ ರೋಡೆ ಚೆನ್ನಾಗಿತ್ತಪ್ಪ ನೀನು ನೋಡಿದೆ. ಇಲ್ಲ ಇಷ್ಟೇನಾ ಎಷ್ಟು ನೋಡ್ರಿಲ್ಲ ಅಲ್ಲ ಏನೋ ಕಳೆದಂಡೆ ಮಾಡಿದ್ದೀವಿ. ಈಗ ಮೇಲೆ ಹೋಗ್ತಿದ್ದೆ. ಯಾರು ಕೇಳಿದ್ರೆ ವಾಶ್ರೂಮಿಗೆ ಬಂದೆ ಅಂತ. ಈ ಗಶ್ ಏನೋ ತಂದೆ ಮಾಡ್ಯಾರ ಇಲ್ಲಿ ಅದ. ಓ ಹೋ 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 ಗಶ್ ಇಲ್ಲೆಲ್ಲ ಬಂದಿವಾಗ ನಾನು ಚೂರು ಮುಂದೆ ಹೋಗ್ಬಿಡೋಣ. ಈಗ ಏನೇನೋ ಮಾಡ್ಯಾರೆ. ಹಾಂ ಹಾಂ ಸ್ಟಾರ್ ಇದು. ಇನ್ನು ಮುಂದೆ ಹೋಗೋಣ ಒಂದು ಗೈಸ್ ಎಲ್ಲ ಈ ಎರಡು ದಾರಿ ಏನೋ ಸತ್ತೈತಿ ಗೈಸ್. ಇಲ್ಲಿ ಏನೋ ಇನ್ನೂ ಮುಂದೆ ಹೋದ್ರೆ ಏನಾರು ಸಿಗ್ತಾವೆ. ಅಪ್ಪ ಗಾಡಿ ಗಿಡಿ ಹುಕ್ಕೋಬಿಟ್ಟ ಗೈಸ್. ಇಲ್ಲಿ ನೋಡ್ರಿ ಇದಕ್ಕೆ ಯಾಕೆ ಅಂತಾರಲ್ಲ ಅಲ್ಲೈತೆ ನೋಡ್ರಿ ಪೂರ್ತಿ ಸದೋಯ್ತಿ. ಹುಲಿನೋ ಯಾವುದೋ ಬೇಟೆ ಆಡ್ಯಾವು. ಇಲ್ಲೇನೋ ಮಾಡ್ಯಾರೆ. ಅಪ್ಪ ಯಾಕೆ ಇದಿರ್ತಿ ಅಪ್ಪ. ಇಲ್ಲಿ ಏನಂದರೆ ಮಣ್ಣು ಮರಳು ಇರ್ತೈತಲ್ಲ ಅದು ಮುಗಿತೈತಿ. ನನಗೆ ಅದು ಭಯ ಆಗ್ತೈತಿ. ನಾ ಮುನ್ನುಗ್ಗದ್ರೆ ನಾನು ನಿಜ ತಡಿಯಿದ್ದೀನಿ ಮುಂದೆ ಹೋಗ್ಕೊಂಡೆ. ಬಟ್ ಏನು ಈ ಥರ ತಿಂದಾವಲ್ಲ ಇಲ್ಲಿ ಗೈಸ್. ಇಲ್ಲೊಂದು ಅದೇ ತಿಂದಿರ್ತದೆ. ಇಲ್ಲೊಂದು ಐತೆ ನೋಡ್ರಿ. ಏನಿದು ವಿಚಿತ್ರ ವಿಚಿತ್ರ ಗೈಸ್. ಇನ್ನೂ ಮುಂದೆ 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 ಬೇಡ. ಇದು ಹಳೆ ಇದೆ. ಇನ್ನು ಮುಂದೆ 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 ಇಲ್ಲಿಗೆ ಹೋಗ್ತದೆ ಕೊಡ್ಲಾಶೆ. ಈಗ ಇಲ್ಲೇ ತಿರ್ಸ್ಕೊಂಡು ಶಿಸ್ತ ಮನೆ ಹೋಗ್ತೀನಿ. ಅಲ್ಲಿ ಸ್ಟ್ಯಾಂಡ್ ಒಳಗೆ ಏನಾದ್ರು ಕೂತ್ಕೊಂಡೆ ಅಂದರೆ ಮುಗೀತು ಕತೆ ನಂದು. ಅಲ್ತಿ ಸ್ವಲ್ಪ ಕಲ್ಲು ಗೊಚ್ಚಾಗಾರು ಬಚ್ಚಿರ್ಬೋದು. ಸ್ಟ್ಯಾಂಡಾಗಿ ಏನಾದ್ರು ಸಿಗಕ್ಕಿದೆ ಅಂದರೆ ಆಗೋದಿಲ್ಲ. ಇದೇನು ಕಮ್ಮಿ ಭಾರ ಇದೆ ಬೈಕ್. ಅಯ್ಯಪ್ಪ ಬಸ್ ಇನ್ನೂ ಮುಂದೆ ಹೋಗ್ಬೋದು. ಏನಂದರೆ ನನ್ನ ಜೊತೆಗೆ ಇನ್ನೊಂದು ಗಂಡಾಳು ಇದ್ದಿದ್ರೆ ಹಿಂಗಾಶೆ ಎಲ್ಲಿ ಹೋಗುತ್ತೆ ಅಂತ ಹೋಗಾಕುತ್ತೋ. ಇವಾಗ ಬಾಯಿ ಮುಚ್ಚಿ ನೋಡೋಣ. ಏನಂದರೆ ಹೋಗೋದು ಮ್ಯಾಟ್ರಲ್ಲ. ಅಲ್ಲಿ ಈ ಥರ ಸ್ಟ್ಯಾಂಡ್ ಇರ್ತಿತ್ತಲ್ಲ ನಿಮಿಷ ತೋರಿಸ್ತೀವಿ. ಹಾಂ ಆ ಥರ ಇರ್ತಿತ್ತು ಗೊಚ್ಚಿರ್ತಿತ್ತಲ್ಲ ಅದು ಗೊಚ್ಚು. ಈ ಥರ ಹಿಂಗೆ ಗೊಚ್ಚ ಸಿಗಾಕಿ ಬಿಡ್ತು ಅಂದ್ಕೊಳ್ರಿ ಬೈಕು ಮುಗೀತು ಕತೆ. ಎತ್ತಕ್ಕಾಗಲ್ಲ. ಇಲ್ಲ ನೀರಿನ ಪೈಪ್ ಐತಿ. ಅದೇ ಎರಡನ ಯಾಕೆ ಸತ್ತೋಗ್ಯಾವ ನೋಡ್ರಿ. ಎರಡನ ಯಾಕೆ ಸತ್ತೋಗ್ಯಾವ ನೋಡ್ರಿ. ಏನು ಸಾಕಾಲ ಕಾಣಿಸ್ತಿದ್ದಲ್ಲ. ಹೋಗಿದ್ದೀನಪ್ಪ ನೋಡಿದ್ರದೆ ಅದೇ ಥರನೇ ಗೈಸ್. ಇಲ್ಲೇನೋ ಐತಿ ಡಾಂಬರಿನ ಅನ್ಸಿತ್ತದು. ನೋಡೋಕ್ಕೆ ಬರೋಣ. ಅಮ್ಮ ಇದು ಡಾಂಬರಿನ ಅನ್ಸಿದೆಪ್ಪ. ಕುಸ್ಕಿಸ್ ಬಿದ್ದೋಗ್ಬಿಟ್ಟಿನಪ್ಪ. ಫೋನ್ಗಿನ್ ಬಿದ್ದೋದು ಇಲ್ಲ. ಡಾಂಬರಿಗೆ ಯೂಸ್ ಮಾಡಿರೋದು. ಡಾಂಬರ್ ಥರ ಐತಿ ಸುಟ್ಟೋಗ್ತದೆ. ಅಪ್ಪ ಬಂದಿದ್ದು ಖುಷಿಗೆ ಸುಸ್ಸುನಾರು ಮಾಡೋಣ. ಸಿಕ್ಕಾಪಟ್ಟೆ ಗಾಳಿ ಬರ್ತೈತೆ. ಅಷ್ಟು ಕಳ್ಸಿ ನಾನು ಇಲ್ಲಿಂದ. ಇನ್ನೊಂದೇ ಏನಾದ್ರು ಮುಂದೆ 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 ಅಂತ ಇನ್ನೂ ಮುಂದೆ ಹೋಗಿದ್ರೆ ಪಕ್ಕ ಫುಲ್ ಟ್ಯಾಂಕ್ ಐತೆ. ನಾ ಏನು ನನ್ನ ನಂಬಿಕೆ ಅಂದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಇತ್ತು. ನೆಟ್ವರ್ಕ್ ಇಲ್ಲ ಅದೊಂದು ಭಯ. ಒಬ್ಬನೇ ಹೋಗ್ಬೋದು. ಬಟ್ ಏನಂದ್ರೆ ನನಗೂ ಭಯ ಐತಿ. ನನಗೇನು ಭಯ ಇಲ್ಲ ಅಂತಲ್ಲ. ಭಯ ಒಬ್ಬನೇ ಹೋಗೋಕ್ಕೆ. ಏನಾದರೂ ಹುಲಿನೋ ಸಿಂಹನೋ ಚಿರತೆನೋ ಯಾರೋ ಒಂದು ಅಟ್ಯಾಕ್ ಮಾಡಿಬಿಟ್ರೆ ಅಂದರೆ ಎಂತ ಮಾಡೋಣ. ಇಲ್ಲಿ ಹೋಗೋಣ. ಆಫ್ ರೋಡ್ ಗಾಯ್ಸ್. ಲಡಾಖ ಫಸ್ಟ್ ಆಫ್ ರೋಡ್ ನೋಡ್ರಿ. ಕಲ್ಲು ಗುಡ್ಡೆ ಎಲ್ಲ ಮಾಡಿಟ್ಕೊಂಡ್ಬಾರೆ. ಇಲ್ಲಿ ಮುಂದೆ ಆದರೆ ಏನಾರು ಒಂದು ಸಿಗ್ತೈತಿ. ಅದೇ ಗಾಡಿ ಹಚ್ಚಲ್ಲ ಇದ್ದಾವೆ. ಈಗ ಗಾಡಿ ಅನ್ಕೊಂಡ್ರೆ ಇದೆ ಇಲ್ಲಿ ಕಸ ಹಾಕಕ್ಕೆ ಬಂದಿರ್ತಾರೆ. ಆಮೇಲೆ ಮುಂದೆ ಏನೋ ಒಂದು ದಂಧೆ ಮಾಡಿ ಅನಿಸ್ತೈತೆ ನನ್ನ ಪ್ರಕಾರ. ಸುಮಾರು ಗಾಡಿ ಹಚ್ಚೋದು ಇಲ್ಲ ಬೇರೆ ಇಲ್ಲ ಎಲ್ಲಿಗಾರು ಹೋಗೋಕ್ಕಾಗಿರ್ತೈತಿ. ಏನಾದ್ರು ಹತ್ತಲ್ಲಾರು ಮಧ್ಯ ಹೋಗಿ ಎರಡು ಮೂರು ದಾರಿ ಹಿಂಗಿರ್ಬೇಕು. ಒಂದು ದಾರಿ ಹೋಗ್ಬೇಕು ಬರ್ಬೇಕಾರೆ ಇನ್ನೂ ಒಂದೆರಡು ಹಿಂಗೆ ಆಗ್ಬಿಡ್ತು ಅಂದರೆ ಕಥೆನೇ ಮುಗೀತು.
ಫಸ್ಟ್ ನಾ ಮಾಡಿದಂತ ಮತ್ತೆ ನೀವು ಮಾಡೋಕೆ ಹೋಗ್ಬೇಡ್ರಿ. ಕಾಳು ಗೀಳು ಹೋಗಕ್ಕಾಗಲ್ಲ ನೀವು. ನಾ ಜಾಸ್ತಿ ದೂರ ಹೋಗಲ್ಲ, ನನ್ನ ಸೇಫ್ಟಿ ನೋಡ್ಕಿಂತಲೇ ಹೋಗಿದ್ದೆ. ಅದೇ ಅಲ್ಲಿ ಹೋಗಿದ್ದು ನಾನು. ಹೋಗೋಣ ಬರ್ರಿ. 1 hour later. ನನ್ನ ವಿಡಿಯೋ ನೋಡ್ಯಾರಂತೆ ಇವರು. ನನ್ನ ವಿಡಿಯೋಸ್ ನೋಡಿದ್ರಂತೆ. ಈಗ ಅವರು ಅವ್ರ ಅಣ್ಣರ ಜೊತೆ ಹತ್ರ ಕರ್ಕೋಕಾರಂತೆ ನಾನು ಅಲ್ಲಿ ಇದು ಏನು ವಿಡಿಯೋ ಮಾಡ್ಸೋಕ್ಕಾಗಿ ಬಂದೆ. ಇಲ್ಲಿ ಕರ್ಕೋಕಂತ ಕರ್ಕೋಗ್ತಾ ಇರಪ್ಪ. ಯಾವ ನನ್ನ ವಿಡಿಯೋ ನೋಡ್ಯಾರ ಗೊತ್ತಿಲ್ಲ ಇವರು. ಕ್ರೇಜಿ ಮಾತ್ರ. क्रेजी किधर जाना हो गाइस ಇವ್ರು ನನ್ನ ವಿಡಿಯೋ ನೋಡ್ರಂತೆ. ಯಾಕೆ ಅಪ್ಪ ನೋಡಿರೋ ಗೊತ್ತಿಲ್ಲ. ठीक है भाई मैं चलता हूँ. ओके बाय 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 थैंक यू बाय बाय. ಅಷ್ಟು ನೋಡಿದ್ರಾ ಕ್ರೇಜಿ. ನಾ ಹೇಳಲ್ಲ ಸೋಲೋ ಮಾಡಿದ್ರೆ ಐತಲ್ಲ ಏನೋ ಒಂಥರ ನೆಮ್ಮದಿ ಪೀಸ್. ಐ ಲವ್ ಇಂಡಿಯಾ ಐ ಲವ್ ಅದ್ರಾಗ ನಂಗೆ ಓಕೆ ಐ ಲವ್ ಬ್ರೋ ಅಂತ ಐತಲ್ಲ ನಂಗೆ ಅದೇ. ಅವರು ಒಳ್ಳೆ ಇದೆ ಕ್ರೇಜಿಯಾಗಿ ಹೋಗ್ತಾ ಇರೋದು ಕಾರಾಗೆ. ನನ್ನ ಬೈಕಿಂದ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತಕ್ಕೊಂಡು ಹೋಗಿ ಬಿಡೋಣ. ಓಕೆ ಗೈಸ್ ಇಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ಸುಮಾರು ಸ್ಟಿಕ್ಕರ್ ಅನ್ಸ್ಯಾರೆ. ನಂದು ಸ್ಟಿಕ್ಕರ್ ಅನ್ಸೋಣ ಇದೆ. ನಾನು ಯಾಕೆ ಇಲ್ಲಿ ಅಣಿಸ್ಬಾರ್ದು ಹಾರ್ಟಿನ ಮೇಲೆ ಗೈಸ್? ಇಲ್ಲೇ ಅಣಿಸೋಣ. ಸಾಗರ ಟು 4 ಎಲ್ಲರಿಗೂ ಎದ್ದು ಬೆಳೆದಿದ್ದೆ. ಹಾರ್ಟಿನ ಮಧ್ಯೆ ಅಣಿಸ್ಬಿಟ್ಟೆ ಶಿಸ್ತಾಗಿ. ಅಣ್ಣ ಸಪ್ಪರ ಬರೀ ಮಳೆ ಬರೋ ಥರ ಐತೆ. ನಾನು ಕ್ಯಾಟ್ರಿಂಗ್ ಸ್ಟೈಲ್ ಆಗಲ್ಲ ಸರ್ಕಾರಿ ಹೆಚ್ಚಿಬಿಟ್ಟಿದ್ದೆ. ಬಿಸಿ ಬೇಳೆ ಬಾತ್ ಈಗ ಹುಟ್ಟೆ ಮುರಿದ್ಬಿಟ್ಟಲ್ಲ. ಬೈ ಹುಟ್ಟು ಮುರ್ದ भाई अच्छा है देखने के लिए. हमारा बॉयज का पुलाव अच्छा है देखने के लिए अच्छा है. बट ತಿನ್ನಕ್ಕೆ ಬಿಸಿಬೇಳೆ ಬಾತ್ ಅನ್ಕೊಂಡು ತಿನ್ನೋಣ ಮೇಲೆ. ನೋಡ್ರಿ ಇವರೇ ಭಟ್ರು. ಸ್ವಲ್ಪ ನೋಡ್ರಿ ಇವ್ರಿ ಬಾರಿ ಕುತೂಹಲ ಕಣ ಪಾಪ. ಕೊಡ್ತು ಅಂತ ಹೇಳಿದ್ರಲ್ಲ. ಕರೆಕ್ಟ್ ಆಯ್ತೈತ್ ಬರೋ. ಹೌದಾ ಒಬ್ಬ ಕಳಿಸುವ ತೆಗಿರ ಬರ್ರ ಎಲ್ಲರೂ ಈ ಕಡೆ. ಖಾರ ಒಂದು ಹಾಕೋದ್ರೆ ಸಾಕಷ್ಟೇ. अच्छा है देखने के लिए ವಾಸನೆ अच्छा है. ಏನಿಲ್ಲ ಓನ್ಲಿ ಸ್ಮೈಲ್. ಇವನ್ ಮಗ್ತಾ ನೋಡ ಕೆಂಪಿ ಮಗ್ತಾ ನೋಡ ಸ್ಮೈಲು. ಇವ್ರ ಮಗ್ತಾ ಸ್ಮೈಲ್ ಕೊಡ್ತೀರಿ ಬಿಡ್ರಿ. अच्छा है आपकी स्माइल अच्छा है स्माइल. ಯಾವನು ಅಲ್ಲ ಕಣ್ಣಿಗೆ ಹಂಗೆ ಕಾಣುತ್ತೆ. ಹಂಗೆ ಹಾಕೊಂಡು ತಿನ್ನೋಣ. ಕೊಚ್ಚಬೇಡ ತೆಗಿ ಸೋರ್ ತೆಗಿ ಹೇಳ್ತೀನಿ. ಇಲ್ಲ ಕ್ಲೀನಾಗಿ ಒಂದ್ ಕಡೆಯಿಂದ ತಿರುಗಿಸ್ರಿ. ಏನೋ ಮಾಡ್ತಾರೆ ಏನಾದ್ರು ಒಂದ್ ಮಾಡ್ಲಿ. ಹಾ ಗಟ್ಟ ಗಾಸಿಗೆ ಕಸುವ ಒಗ್ಯಾನೀಗ. ಬರ್ರಿ ಭಟ್ರೆ ಬರ್ರಿ ಬರ್ರಿ ಗಾಸಿಗೆ ಬಂದ್ರು ಭಟ್ರು ಬರ್ರಿ. ಏನ ನೀರ್ ಜಾಸ್ತಿ ಆಗೈತಾ? ಭಟ್ರು ಮುಕ್ಳಿ ಚಟ್ರು. ನೀ ಯಾವ ನೋಡಿದ್ದೆ ಬಗ್ಗೆ ಬಾಯಿ ನೀರು ಬರ್ತಿದಾವಲ್ಲ ಭಟ್ರೆ. ಖಾರ ಹಾಕ್ತಿರ್ತಾರೆ ಈಗ. ಅಪ್ಪ ಖಾರ ಒಂದ್ ಮಾಡಿದ್ರೆ ಸಾಕು. ಈಗ ಅಣ್ಣ ಕ್ಯಾಮ್ರಾ ಮಾಡ್ತಾ ಇದಾರೆ. ಕಸುವ ಒಗ್ಯಾನೀಗ ನನ್ ತಟ್ಟೆ ಹೇಳಿರು. ನಿಜ ದೇವಣ್ಣ ತಿನ್ನಂಗೆ ಅಲ್ಲ ಮರ್ಯ. ಯಾಕೇನಾಯ್ತು? ಈ ತರ ಖಾರ ನಂಗೆ ಸ್ವಲ್ಪ ಖಾರ ಆಗೈತಾ? ಖಾರ ಆಗೈತಾ? ಬೈ ಥ್ಯಾಂಕ್ ಯು. ಮುಕ್ಕಾರ ಖಾರ ಮಾಡ್ಯಾರಪ್ಪ. ಓ ಹಾಕಿಸ್ಕೊಡ ಇನ್ನ ಮುಕ್ಲರ್ ಆಯ್ತು. ಯಾರು ಹೇಳ್ತಾರೆ ಅಂತ ಗಂಟು ಮುಕ್ಲರ್ ಆಯ್ತು ನೋಡು. ಕಸುವಾಗ ಏನಂದ್ರೆ ಖಾರ ಐತಿ ಬಾರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದೊಂದು ಕಪಿ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. 6 ಸ್ಪೂನ್ ಖಾರ ಪುಡಿ ಹಾಕ್ಯಾರ ಅಂತ. 6 ಸ್ಪೂನ್ ಅದೆಲ್ಲ ಬುಸು ಬುಸು ಪಲಾವಿ ಖಾರದ ಪುಡಿ ಹಾಕಿರ ಖಾರದ ಪುಡಿ ಪಲಾವ್ ಚಳಿ ತಾಗ್ಬಾರ್ದು. ಚಳಿ ತಿನ್ನು ಬಿಡ್ಲೇಬಾರ್ದು. ಮಕ್ಕಳು ಅರ್ಧ ಇದಕ್ಕೆ ಹಾಕ್ಯಾನೆ. ಈಗ ಸ್ನಿಕರ್ಸ್ ಭಯ ದೋ ಸ್ನಿಕರ್ಸ್ ದೇ ದೋ. हाँ 50 वाला दो गाइस स्नीकर्स ತಿನ್ಕೊಂಡು ಹೋಗ್ತಾ ಇದೀನಿ ಇವತ್ತು ರಾತ್ರಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿತ್ತು. ಖಾರ ಇರ್ಲಿಲ್ಲ ಅಂತಲ್ಲ, ಖಾರ ಇರತ್ತೆ. ಅದು ಇಟ್ಕೊಂಡಿರ್ಲಿಲ್ಲ. ಇವ್ರು ಅರ್ಧ ಸ್ಪೂನ್ ಹಾಕೊಂಡ ಆಮೇಲೆ ಒಂದು ಸ್ಪೂನ್ ಹಾಕಂತ ಸ್ನಿಕರ್ಸ್ ತಿನ್ಕೊಂಡ್ ಬಂದಿದ್ದೆ. ಗುಡ್ ನೈಟ್ ಬಾಯ್. ನಾಳಿನ ಎಪಿಸೋಡ್ ಸಿಗೋಣ.
ನೋಡ್ತೀವಿ ನೋಡ್ರ ಹೆಂಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ